ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನನಗೆ ನೋಡಿ, ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದ ಗೌರವ ಇದೆ. ಯಾವತ್ತೂ ಕರ್ನಾಟಕ ಇತಿಹಾಸದಲ್ಲಿ ಅದು ಸರ್ಕಾರ, ಒಂದು ಸಂವಿಧಾನ ಸಂಸ್ಥೆ, ರಾಜ್ಯಪಾಲರು, ಒಂದು ಸಂವಿಧಾನ ಅದ ಅಧಿಕಾರ ಇರುವಂತಹ ಆ ಒಂದು ಸಂಸ್ಥೆ, ಇದರ ಬಗ್ಗೆ ಎಲ್ಲಿಯೂ ಕೂಡ ಸಂಘರ್ಷ ಮಿತಿ ಮೀರಿ ಎಲ್ಲಿಯೂ ಕೂಡ ಹೋಗ್ಲಿಲ್ಲ. ಯಾವುದೇ ಅಂತ ಒಂದು ವಿಚಾರದಲ್ಲೂ ಕೂಡ ಶಿಷ್ಟಾಚಾರಕ್ಕೆ ಅನುಗುಣವಾಗಿ, ಸಂವಿಧಾನಕ್ಕೆ ಅನುಗುಣವಾಗಿ ಪರಸ್ಪರ ಸಹಕರಿಸಿಕೊಂಡು ಮುಂದೆ ಹೋದದ್ದು ಕೂಡ ಇತಿಹಾಸ ಇದೆ. ಆದಾಗ ನನಗೆ ವಿಶ್ವಾಸ ಇದೆ, ಸರ್ಕಾರ ಮತ್ತು ರಾಜ್ಯಪಾಲ ಎರಡು ಸಂಸ್ಥೆ ಕೂಡ ಒಟ್ಟೊಟ್ಟಿಗೆ ಒಗ್ಗಟ್ಟಿನಲ್ಲಿ ಸೌಹಾರ್ದತೆಯಿಂದ ಆ ಒಂದು ಸಂಘರ್ಷಕ್ಕೆ ಯಾವುದೇ ಆಗಿಲ್ಲದೆ ಕರ್ನಾಟಕ ದೇಶಕ್ಕೆ ಮಾದರಿ ರೀತಿಯಲ್ಲಿ ಅದು ಇವತ್ತಿನ ನಮ್ಮ ಅಧಿವೇಶನ ನಡೀತದೆ. ಸರ್ ಬರ್ತಾರ ಅಂತ ಕೇಳಿದ್ರೆ ಬರ್ತಾ ಇದಾರ ಸರ್ ಬರ್ತಾ ಇದಾರ ನೋಡಿ, ಅದನ್ನ ಹೇಳ್ತಿದ್ದೇನಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಗೌರವ, ಘನತೆ, ಶಿಷ್ಟಾಚಾರ ಮತ್ತು ಸೌಹಾರ್ದತೆಯ ಒಂದು ಅಧಿವೇಶನ ಆಗಿದ್ದು ಖಂಡಿತವಾಗಿ ನಡೀತದೆ ಎಂಬ ವಿಶ್ವಾಸ ನನಗೆ ಇದೆ. ಬರ್ತೀವಿ ಅಂತ ಏನೋ ಸಂದೇಶ ಕಳಿಸಿ. ಯಾಕಂದ್ರೆ ನಿನ್ನೆ ನೀವು ಕೂಡ ಹೋಗಿದ್ರಿ ಮನವೊಲಿಸಲಿಕ್ಕೆ. ಬರ್ತಾರ ಇನ್ನೂ ಗೊತ್ತಿಲ್ಲ ಯಾರಿಗೂ. ರಾಜ್ಯ ಜನತೆ ಕನ್ಫ್ಯೂಷನ್ ಅಲ್ಲಿ. ನನಗೆ ವಿಶ್ವಾಸ ಇದೆ, ರಾಜ್ಯಪಾಲರು ಖಂಡಿತವಾಗಿ ಬರ್ತಾರೆ. ಗೌರವಿತರು, ಹಿರಿಯರು, ಸಂಬಂಧಿತರು ಮತ್ತು ಬಹಳ ಕಾನೂನು ಮತ್ತು ನಿಯಮ ಬಹಳ ಚೆನ್ನಾಗಿ ಇವತ್ತು ತಿಳಿದುಕೊಂಡವರು. ಎಂತೆ ವಿಚಾರ ಕೂಡ ಅವರ ಒಂದು ಪ್ರಭುತ್ವತೆ, ಅವರ ಒಂದು ತಿಳುವಳಿಕೆ, ಕಾನೂನಿನ ತಜ್ಞತೆ ಮತ್ತು ಸರ್ಕಾರದ ಒಂದು ಸೌಹಾರ್ದತೆಯ ನಿಲುವು, ಪರಸ್ಪರ ಸಹಕಾರ ಮನೋಭಾವ, ಸರ್ಕಾರದ ಮತ್ತು ರಾಜ್ಯಪಾಲ ಇಬ್ಬರ ಸೌಹಾರ್ದ ಮನೋಭಾವ ಮತ್ತು ಶಿಷ್ಟಾಚಾರ ಅನುಗುಣವಾಗಿ ಇಬ್ಬರು ಕೂಡ ಇವತ್ತು ಅದರ ಬಗ್ಗೆ ಒಗ್ಗಟ್ಟಿನಿಂದ ಹೋಗ್ತಾರೆ ಅಂತ ವಿಶ್ವಾಸ ಖಂಡಿತವಾಗಿ ಯಾವ ನೋಡಿ, ಸೌಹಾರ್ದತೆಯಂತೆ ಪ್ರೀತಿಯಿಂದ ಇದ್ದಾರೆ, ವಿಶ್ವಾಸ ಇದ್ದಾರೆ, ಪರಸ್ಪರ ಒಬ್ಬರಿಗೆ ಸಹಕಾರ ಖಂಡಿತವಾಗಿ ಕೊಡ್ತಂದು ಹೇಳಿದ ನಂತರ ಅಲ್ಲಿ ಹಠದ ಪ್ರಶ್ನೆ ಬರುವುದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.